ನಮಸ್ಕಾರ ಗುರು, ನೀವು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು RCB ತಂಡಕ್ಕೆ KKR ಬೆಂಕಿ ಆಲ್ರೌಂಡರ್ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಹೇಳಬೇಕು. ಬೆಂಕಿ ಬೌಲಿಂಗ್ ಕೂಡ ಮಾಡ್ತಾರೆ, ಬ್ಯಾಟಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಆಡ್ತಾರೆ ಅಂತ ಹೇಳಬೇಕು. ಯಾರೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ನಮ್ಮ RCB ತಂಡಕ್ಕೆ ಈ ವರ್ಷ ಅಂದ್ಕೊಂಡಂಥ ರಿಸಲ್ಟ್ ಸಿಕ್ಕಿಲ್ಲ ಅಂತ ಹೇಳಬೇಕು. ಯಾಕಂದರೆ ಕಳಪೆ ಬೌಲಿಂಗ್ ಮಾಡ್ತಿದ್ದಾರೆ ನಮ್ಮ RCB ತಂಡದ ಬೌಲರ್ಸ್ಗಳು ಅಂತ ಹೇಳಬೇಕು. ಬ್ಯಾಟ್ಸ್ಮನ್ಗಳು ಎಷ್ಟೇ ಚೆನ್ನಾಗಿ ಆಡ್ತಿದ್ರು ಕೂಡ ಅದನ್ನ ನಮ್ಮ RCB ತಂಡ ಉಳಿಸ್ಕೊಳ್ಳೋಕ್ಕೆ ಆಯ್ತಲ್ಲ ಮರ್ಯಾದೆ ಅಂತ ಹೇಳಬೇಕು. ಆ ರೀತಿ ಬೌಲಿಂಗ್ ಮಾಡ್ತಾರೆ ನಮ್ಮ ಬೌಲಿಂಗ್ ಅಟ್ಯಾಕ್ ಅಂತ ಹೇಳಬೇಕು. ಯಾರೇ ಬಂದರು ಯಾರೇ ಹೋದ್ರು RCB ಏನು ಚೇಂಜ್ ಆಯ್ತಾರೆ ಅಂತ ಹೇಳಬೇಕು. ಅವ್ರು RCB ತಂಡ KKR ವಿರುದ್ಧ ಸೇಡನ್ನು ತೀರಿಸ್ಕೋಬೇಕು. ಈ ಸೀಸನಲ್ಲಿ KKR ನಾವು ಆಲ್ರೆಡಿ ಒಂದು ಪಂದ್ಯ ಸೋತಿದ್ದೀವಿ ಅಂತ ಹೇಳಬೇಕು. KKR ವಿರುದ್ಧ ಗೆಲ್ಲಲೇಬೇಕು ನಮ್ಮ RCB ತಂಡ ಅಂತ ಹೇಳಬೇಕು. RCB ತಂಡಕ್ಕೆ ಬೆಂಕಿ ಆಟಗಾರ, ಬೆಂಕಿ ಆಲ್ರೌಂಡರ್ ಆದ ಟಾಮ್ ಕರ್ನ್ ಅವರನ್ನು ತರಬೇಕು ಅಂತ ಹೇಳ್ತೀನಿ. ಯಾಕಂದರೆ ಟಾಮ್ ಕರ್ನ್ ಒಬ್ಬ ಬೆಂಕಿ ಬೌಲರ್ ಅಂತ ಹೇಳಬೇಕು. ಒಳ್ಳೆ ಫೇಸ್ ಕೂಡಿಸ್ತಾರೆ ಮತ್ತು ಬ್ಯಾಟಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಆಡ್ತಾರೆ ಅಂತ ಹೇಳಬೇಕು. ಟಾಮ್ ಕರ್ನ್ ಅವರು ಬತ್ತು ಅಂತ ಅಂದರೆ ಬೇರೆ ಆಟಗಾರರ ಜೊತೆಗೆ ಅವರು ಕೂಡ ತುಂಬಾನೇ ಬಲಿಷ್ಠ ಆಗುತ್ತೆ ಅಂತ ಹೇಳಬೇಕು. ಟಾಮ್ ಕರ್ನ್ ಅವ್ರಿಗೊಂದು ಚಾನ್ಸ್ ಕೊಡಬೇಕು ನಮ್ಮ RCB ತಂಡ ಅಂತ ಹೇಳ್ತೀನಿ. ಇನ್ನು ಮ್ಯಾಕ್ಸ್ವೆಲ್ ಅವರು ಕೂಡ ಕಮ್ ಬ್ಯಾಕ್ ಮಾಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ಹೇಳಬೇಕು. ಅವ್ರಿಗೆ ಏನು ಇಂಜುರಿ ಏನಾಯ್ತಿಲ್ಲ, ಅವರೇ ಹೇಳಿದ್ರು ಅಂತ ಹೇಳಬೇಕು. ಮ್ಯಾಕ್ಸ್ವೆಲ್ ಅವರೇ ಹೇಳಿದ್ರು ನನಗೆ ರೆಸ್ಟ್ ಬೇಕು, ಒಂದು ಸ್ವಲ್ಪ ಬ್ರೇಕ್ ಬೇಕು, ನಾನು ಇದೇ ರೀತಿ ಆಡ್ತಿತ್ತು ನನಗೆ ಮೈಂಡಲ್ಲಿ ಇನ್ನೂ ಕೂಗ್ತೀನಿ, ನನಗೆ ಬ್ರೇಕ್ ಬೇಕು ಅಂತ ಅವರೇ ಬ್ರೇಕ್ ತಾಡಿದ್ರು ಎಷ್ಟರ ತುರಿದ ಅಂತ ಹೇಳಬೇಕು. ಈಗ ಇದು KKR ವಿರುದ್ಧ ಅವ್ರಿಗೆ ಸುಮಾರು ಟೈಮ್ ಆಗುತ್ತೆ ಅಂತ ಹೇಳ್ಬೇಕು. ಒಂದು ವಾರ ಅವ್ರು ಕ್ರಿಕೆಟೇ ಪ್ರಾಕ್ಟೀಸ್ ಇರೋದಿಲ್ಲ ಅಂತ ಹೇಳಬೇಕು, ಆಡೇ ಇಲ್ಲ ಅಂತ ಹೇಳಬೇಕು. ಈಗ KKR ವಿರುದ್ಧ ಬಂದು ಕಣಕ್ಕೆ ಇಳಿಬೇಕು ನಮ್ಮ ಮ್ಯಾಕ್ಸ್ ಅಂತ ಹೇಳಬೇಕು. ಇನ್ನು ಮ್ಯಾಕ್ಸ್ವೆಲ್ಗೆ ಚಾನ್ಸ್ ಕೊಡೋಕೆ, ಮ್ಯಾಕ್ಸ್ವೆಲ್ ಆಗಲೂ ಕೂಡ ಬ್ರೇಕ್ ತಗೊಂಡಾಯ್ತು ಅಂದರೆ ಕ್ಯಾಮ್ರಾನ್ ಗ್ರೀನ್ ಅವನ್ನ ಇಳಿಸಬೇಕು RCB ತಂಡ ಅಂತ ಹೇಳ್ತಾರೆ. ಯಾಕಂದರೆ ಅಲ್ಲಿ ಅದು ಕೂಡ ನಮ್ಮ ಬ್ಯಾಟಿಂಗ್ ಪಿತ್ತನೆ ಅಂತ ಹೇಳಬೇಕು. KKR ಅಲ್ಲಿ KKR ಸೋಲಿಸಬೇಕಂತ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಬೇಕು. ಆ ಕಾರಣದಾಗಿ RCB ತಂಡ ಬ್ಯಾಟಿಂಗ್ ಡೇ ತಿಂದು ಚೆನ್ನಾಗಿ ಹಿಡ್ಕೊಂಡು ಹೋಗಬೇಕು RCB ತಂಡ ಅಂತ ಹೇಳಬೇಕು. ಬೌಲಿಂಗ್ ಕೂಡ ಅದೇ ರೀತಿ ಹಿಡ್ಕೊಂಡು ಟಾಮ್ ಕರ್ನ್ ಅವ್ರನ್ನ ಇಳಿಸಬೇಕು ನಮ್ಮ RCB ತಂಡ ಅಂತ ಹೇಳ್ತೀನಿ ಗುರು. ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಅಂತ ಕಾಣಿಸೋ ಕಮೆಂಟ್ ಮಾಡಿ ಗುರು. ನಿಮಗೆ ಯಾರು ಬೇಕು ಅಂತ ಕಾಣಿಸೋ ಕಮೆಂಟ್ ಮಾಡಿ. ಸಿಗೋಣ ಎಷ್ಟು ಆಡ ಬಾಯ್ ಬಂದ. ನಮಸ್ಕಾರ. ಜೈ RCB. ಈ ಸಲ ಕಪ್ ನಮ್ದು ಆಗ ಡೌಟು, ಆದರೆ ಮುಂದಿನ ಸಲ ಪಕ್ಕ ನಮ್ದು ನೋ ಡೌಟ್ ಅಂತ ಹೇಳ್ತೀನಿ ಗುರು.